ಓಂ ಗುರುಭ್ಯೋ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಏಪ್ರಿಲ್ ತಿಂಗಳ 2026 ಮಾಸಿಕ ಭವಿಷ್ಯ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ನೋಡೋದಾದರೆ, ನಿಮ್ಮ ಒಂದು ಸಾಮರ್ಥ್ಯಗಳನ್ನು ತಾವು ಮುನ್ನಡೆ ತರಲು ತಮ್ಮ ಒಂದು ಸಕಾಲವನ್ನು ತಾವಿಲ್ಲಿ ಕಾಯ್ತಾ ಇರ್ತೀರಿ. ನಿಮಗೆ ನಿಮ್ಮ ಒಂದು ವರಿಷ್ಠ ಅನುಗ್ರಹ ಸಿಗುತ್ತೆ. ಒಂದು ಸೂಚನೆಗಳು ಸಹಿತ ಬರುತ್ತೆ ಭಗವಂತನ ಒಂದು ಬೆಳವಣಿಗೆಯಲ್ಲಿ. ಕುಟುಂಬದ ಸದಸ್ಯರೊಬ್ಬರ ಸಾಧನೆ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ನಿಮ್ಮ ಒಂದು ಸ್ನೇಹ ವಲಯದಲ್ಲಿ ಆರ್ಥಿಕ ವ್ಯವಹಾರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ನಮ್ಮ ಸ್ನೇಹಿತರಿಗೆ ಯಾವುದೇ ಕಾರಣಕ್ಕೂ ಹಣವನ್ನು ಕೊಡೋಕ್ಕೋಗ್ಬೇಡಿ. ಈ ಒಂದು ತಿಂಗಳು ಸದ್ಯಕ್ಕೆ ಆಸ್ತಿಗೆ ಸಂಬಂಧಪಟ್ಟ ವಹಿವಾಟುಗಳ ಮುಂದೆ ತಾವು ಹಾಕಿ ಅದರ ಬಗ್ಗೆ ಮುಂದಿನ ಒಂದು ವಿಚಾರಗಳನ್ನು ತಾವು ಮಾಡೋದು ತುಂಬಾ ಉತ್ತಮ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾದಂತಹ ಒಂದು ಮಟ್ಟದಲ್ಲಿ ಪ್ರಗತಿ ಕಾಣುವಂತಹ ಒಂದು ಕಾಲ ಆಗುತ್ತೆ. ಶುಕ್ರನಿಂದಾಗಿ ಭೂಮಿ ವಿವಾದ ಇತ್ಯರ್ಥವಾಗುವಂಥದ್ದು. ಕುಜ ಮತ್ತು ಶನಿಯರ ಬಲ ನಿಮಗಿದ್ದು ಮನೆಯಲ್ಲಿ ಸಮಾಧಾನ ವಾತಾವರಣ ಬಂದೇ ಬರುತ್ತೆ. ದಿನಾಂಕ 14ರ ನಂತರ ವಾಹನ ಚಾಲನೆ ಮಾಡೋದರಲ್ಲಿ ಎಚ್ಚರಿಕೆಯನ್ನು ತಾವು ವಹಿಸೋದು ತುಂಬಾ ಉತ್ತಮ. ಅವಿವಾಹಿತರಿಗೆ ಶುಭ ಒಂದು ಮಾಸ ಇದಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಅದೃಷ್ಟ ಸಂಖ್ಯೆಯಾಗಿ ತಾವು 6 ಆಯ್ಕೆ ಮಾಡ್ಕೊಳ್ಳಿ ಮತ್ತು ಹನುಮನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋದು ಮತ್ತು ಕುಲದೇವತೆಗೆ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಏಪ್ರಿಲ್ ತಿಂಗಳ 2026 ಮಕರ ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನ ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ, ನನ್ನ ಆರಾಧ್ಯ ದೇವಿ ತಮಗೆಲ್ಲರಿಗೂ ಸಹಿತ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.